Hello viewers, welcome back to my vlog. So ಇವತ್ತು ಥರ್ಸ್ಡೇ ನೈಟಿಂದ ನಾನು ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಇವಾಗ ರಾಯರ ಮಠಕ್ಕೆ ಹೋಗಿ ಬಂದ್ವಿ. ಸೊ ರಾಯರ ಮಠದ ವಿಡಿಯೋನ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ, ನಾನು ನೋಡ್ಕೊಂಡು ಬಂದಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಸ್ವಲ್ಪ ಮನೇನ ಲೇಟಾಗಿ ಬಿಟ್ವಿ, 7 o'clock ಬಿಟ್ವಿ. ಬೇರೆ ಇನ್ನೊಂದು ಕೆಲಸ ಇತ್ತು ನಮಗೆ. ಸೊ ಮಳೆ ಬಂತು, ಬಟ್ ಆದರೂ ಇವತ್ತು ಆಚೆ ಹೋಗಿ ಸ್ವಲ್ಪ ಪೂಜೆಗೆ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೀವಿ. ಸೊ ಹಾಗೆ ನಮ್ಮ ಪಾಪುಗೂ ಒಂದಷ್ಟು ಡ್ರೆಸ್ಸಸ್ನ ತೊಗೊಂಡು ಬಂದಿದ್ದೀವಿ. ಸಿಂಪಲ್ಲಾಗಿ ಮನೆಯಲ್ಲೇ ಹಾಕ್ಕೊಳ್ಳೋಂಥ ಡ್ರೆಸ್ಸಸ್ಗಳನ್ನ ತೊಗೊಂಡು ಬಂದಿದ್ದೀವಿ. ಇತ್ತು ವರ್ಷ ಬಟ್ಟೆ ತೊಗೊಂಡು ಬಂದ್ಯಾ ನೀನು? ನಿತ್ತುಮ್ಮ ನಿತ್ತುಮ್ಮ ನೀನು ವರ್ಷ ಬಟ್ಟೆ ತಗೊಂಡ್ ಬಂದ್ಯಾ? ಪಾಪು ನೀನು ವರ್ಷ ಬಟ್ಟೆ ತಗೊಂಡ್ ಬಂದ್ಯಾ? ಗುಡ್ಡು ಹೌದಾ, ತಗೊಂಡ್ ಬಂದ್ಯಾ? ಸೊ ಸ್ವಲ್ಪ ಪೂಜೆ ಐಟಮ್ಸ್ನೆಲ್ಲ ತಗೊಂಡು ಬಂದಿದ್ದೀವಿ. ನಾವು ತುಂಬಾ ಸಿಂಪಲ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಸೊ ನಾರ್ಮಲ್ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ವೆರಿ ಸಿಂಪಲ್ ನಾವು ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡೋದು. ಸೊ ನಾಳೆ ಕೂಡ ಹಬ್ಬದ ವಿಡಿಯೋನ ನಾನು ಹಾಗೆ ಈ ಒಂದು ವಿಡಿಯೋನಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲ ಕೊನೆವರೆಗೂ ನೋಡಿ. ಇತ್ತು ಮಹಾ ಇರು ಒಂದು ನಿಮಿಷ, ಹಬ್ಬಾಗಲೇ ತೆಗೆದುಬಿಟ್ಟೆಲ್ಲ ಹಾಕ್ತಾ ಇದ್ದಾಳೆ ಅವಳು. ಇರು ಸುಮ್ಮನೆ ಇರು. ನಿತ್ತು ಏನು ಮಾಡ್ತಾ ಇದೀಯ ನೀನು? ತಗೋ ಅಂತೆ. ಬಟ್ಟೆ ತೋರ್ಸು ನಿಂದ. ಡಿಶಿ ತೋರ್ಸು. ಸೊ ಫ್ರೆಂಡ್ಸ್, ಒಂದು 3 ಜೊತೆ ಬಟ್ಟೆ ತೊಗೊಂಡು ಬಂದ್ವಿ. ಸೇಲಲ್ಲಿ ತುಂಬ ಕಡಿಮೆ ಸಿಗ್ತಾ ಇತ್ತು. ಸೊ ಈ ಸತಿ ನಾನು ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡೋಕ್ಕಾಗಲಿಲ್ಲ ನಾನು. ಸೊ ಅರ್ಜೆಂಟಲ್ಲಿ ತೊಗೊಂಡು ಬಂದಿದ್ದು. ಸೊ ಇದು ಹಬ್ಬ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ದರಿಂದ ಕನ್ಫ್ಯೂಷನಲ್ಲಿತ್ತು. ಸೊ ನಾಳೆ 21st ಮಾಡೋದಾ 28th ಮಾಡೋದಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಏನು ಅಷ್ಟೊಂದು ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಂಡಿರಲಿಲ್ಲ. ಸೊ ಅರ್ಜೆಂಟಲ್ಲಿ ಹೋದ್ವಿ. ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಅರ್ಜೆಂಟಲ್ಲಿನೇ ನಮ್ಮ ಪಾಪು ಕೂಡ ಬಟ್ಟೆ ತೊಗೊಂಡು ಬಂದಿದ್ದು. ಇಲ್ಲಾಂದರೆ ನಾನು ಯಾವಾಗಲೂ ಫ್ಲಿಪ್ಕಾರ್ಟ್ನಲ್ಲೇ ಬುಕ್ ಆರ್ಡರ್ ಮಾಡ್ಕೊಬಿಡ್ತೀನಿ. ಸೊ ಹೀಗಾಗಿ ಅರ್ಜೆಂಟಲ್ಲಿ ತೊಗೊಂಡು ಬಂದಿದ್ದು. ಸೊ ಸೇಲಲ್ಲೇ ತೊಗೊಂಡು ಬಂದ್ವಿ ಸಿಂಪಲ್ಲಾಗಿ. ಏನೇನಿಂದು ಡ್ರೆಸ್ಸು ಹಾಂ ಎಲ್ಲಿದೆ? ಮತ್ತು ನೀನು ತೋರಿಸ್ಬೇಕು ತಾನೆ, ತೋರಿಸು. ಇದು ನಾರ್ಮಲ್ ನಾವಾಗ ಟೆಂಪಲ್ ಹೋಗ್ಬೇಕಾದ್ರೆ ಹಾಕೋಬೋದು. ಇದು ಚೆನ್ನಾಗಿದೆ. ಪಿಂಕ್ ಕಲರ್ ಒಂದಿದೆ ನೋಡು, ಅದು ಚೆನ್ನಾಗಿದೆ. ಪಿಂಕ್ ಕಲರು ಮತ್ತು ಇದೊಂದು ಫ್ರಾಕ್ ಕೂಡ ತೊಗೊಂಡಿದ್ದೀವಿ. ಇದು ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯಿತು ನನಗೆ. ಇದು ಪಿಂಕ್ ಕಲರ್ ಚೆನ್ನಾಗಿದೆ. ಇದು ಪ್ಯಾಂಟು ಇದು 200 rupees. ಇದು ಮತ್ತು ಇದು ಸೇಮ್ 200 rupees. ಇನ್ನೊಂದು ಫ್ರಾಕ್ನ ತೊಗೊಂಡು ಬಂದ್ವಿ. ಸೊ ಹಬ್ಬ ಇತ್ತಲ್ಲ, ಸೊ ಅದಕ್ಕೋಸ್ಕರ ಫ್ರಾಕ್ನ ತೊಗೊಂಡು ಬಂದ್ವಿ. ಸೊ ಇದು 300 rupees. ಇದು ಸೇಲಲ್ಲಿ ತುಂಬ ಚೆನ್ನಾಗಿದೆ ಬಟ್ಟೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಬಟ್ಟೆಗಳು. ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನೋಡಿ. ಫ್ರಾಕು ಏನಂದರೆ ಒಂದಿನ ಹಾಕ್ಕೊಂತಾಳೆ, ತೆಗಿತಾಳೆ. ಯಾವುದಾದ್ರೂ ಹಬ್ಬ ಇದ್ದರೆ ಹಾಕ್ಬೋದು ಅಷ್ಟೇ. ಇದೆಲ್ಲ ಡೈಲಿ ವೇರ್ಗೆ ಎಲ್ಲಾದರೂ ನಾವು ರಾಯರ ಮಠಕ್ಕೆ ಹೋಗ್ತಿರ್ತೀವಲ್ಲ, ಆ ಟೈಮಲ್ಲಿ ಹಾಕೋಕ್ಕೆ ಈ ಥರ ಡ್ರೆಸ್ಸಸ್ ಚೆನ್ನಾಗಿರುತ್ತೆ. ಸೊ ಇದೆರಡು ಜೊತೆ ತೊಗೊಂಡಿದ್ದಷ್ಟೇ. ಆ ಫ್ರಾಕು ಒಂದು ತೊಗೊಂಡಿದ್ದು ಸ್ವಲ್ಪ ಅವಳಿಗೆ ಲೂಸ್ ಆಗ್ತಿದೆ. ಇನ್ನೊಂದು ಫ್ರಾಕ್ನ ತೊಗೊಂಡಿದ್ವಿ. ಸೊ ಅದನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಬಟ್ ಇದೇ ಇರಲಿ ಅಂತ ಇದೆರಡು ಜೊತೆ ತೊಗೊಂಡಿದ್ದೀವಿ. ಸೊ ಅರ್ಜೆಂಟಲ್ಲಿ ಹೋಗಿ ತೊಗೊಂಡು ಬಂದ್ವಲ್ಲ. ಸೊ ನಾವು ಏನೋ ಸರಿ ಚೆಕ್ ಮಾಡಿದ್ರೆ ತೊಗೊಂಡು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಇದೆ ಅವಳಿಗೆ ಡ್ರೆಸ್ಸು. ಅದಕ್ಕೆ ನಾನು ಯಾವಾಗಲೂ ಫ್ಲಿಪ್ಕಾರ್ಟ್ನಲ್ಲಿ ಏನು ಆರ್ಡ್ರ್ ಮಾಡ್ತೀನಲ್ಲ, ಪರ್ಫೆಕ್ಟಾಗಿ ಬರುತ್ತೆ ಸೈಜು. ಸೊ ಎಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ನೋಡಿ ಆನ್ಲೈನಲ್ಲಿ ತೊಗೊಂಡ್ರೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಸೈಜ್ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಕೂಡ. ಆಚೆ ತೊಗೊಂಡು ಬಂದ್ವಿ. ಬಟ್ ಒಂದು ಸ್ವಲ್ಪ ದೊಡ್ಡ ಆಗ್ತಾಯಿದೆ ಅವಳಿಗೆ. ಸೊ
ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಸೊ ಫ್ರೆಂಡ್ಸ್, ನಾನು ಮತ್ತೆ ನಾಳೆಯಿಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಹಬ್ಬ ಇರೋದ್ರಿಂದ ಸೊ ಮತ್ತೆ ನಾನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ನಾಳೆ. ಸೊ ನಾಳೆಯಿಂದ ಮತ್ತೆ ನಾನು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವಳು ವಿಡಿಯೋ ಮಾಡ್ತಾಳೆ, ನೀನು ವಿಡಿಯೋ ಮಾಡ್ತಾ ಇದೆಯಾ? ಗುಡ್ ನೈಟ್ ಹೇಳು. ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಗುಡ್ ನೈಟ್, ಟೇಕ್ ಕೇರ್ ಅಲ್ಲ, ಗುಡ್ ನೈಟ್. ಮತ್ತೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ. ಇವತ್ತು ಯಾವ ಹಬ್ಬ? ಯಾವ ಹಬ್ಬ? ಲಕ್ಷ್ಮೀ ಸ್ವಾಮಿ ಹಬ್ಬನಾ? ಹೌದಾ? ನೀನು ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳಿದ್ಯಾ ಎಲ್ಲರಿಗೂ? ಹೇಳಿ ಇವಾಗ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಾಕು. ನಮಸ್ತೆ ಮಾಡಿ, ನಮಸ್ಕಾರ ಮಾಡಿದ್ಯಾ? ಸಾಕು ನಿತ್ತು, ಸಾಕು.
ಅದಕ್ಕೆ ಹೇಳೋದು ಬಾ. ಓ ಮಂಗಳಾರತಿ ತಗೋ, ದೂರದಿಂದ ತಗೋ. ವೆರಿ ಗುಡ್, ವೆರಿ ಗುಡ್. ಓ ಕುಂಕುಮ ಹಚ್ಚಿಸ್ಕೋ. ವೆರಿ ಗುಡ್, ವೆರಿ ಗುಡ್. ಏನು ಹ್ಞೂ ಹಲೋ ವೀವರ್ಸ್, ಮತ್ತೆ ನಾನು ಮಧ್ಯಾಹ್ನದಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲ, ನಂದು ಸ್ವಲ್ಪ ಸ್ನಾನ ಇವತ್ತು ಲೇಟ್ ಆಯಿತು. ಸೊ ನಾನು ಸ್ನಾನ ಮುಗಿಸ್ಕೊಂಡು ನಾನು ಇವಾಗೆ ಪೂಜೆ ಮಾಡಿ ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಇನ್ನೂ ಅಡುಗೆ ಆಗಿಲ್ಲ. ಸೊ ಇವಾಗ ಅಡುಗೆ ಮಾಡಬೇಕು. ಸೊ ಒಂದೊಂದು ಕಾಫಿ ಆದಮೇಲೆ ಮತ್ತೆ ನಾನು ಅಡುಗೆ ಮಾಡಬೇಕಾಗತ್ತೆ. ನಮ್ಮ ಪಾಪು ಆಲ್ರೆಡಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಿದ್ದೆ ಮಾಡ್ತಾ ಇದ್ದಾಳೆ. ಅವಳು ಎಳಿಸ್ಬೇಕು, ಇವಾಗ ಅವಳು ಊಟ ಮಾಡಿಸ್ಬೇಕು. ಸೊ ನಮ್ಮ ಮನೇಲಿ ಇವತ್ತು ಶಾವಿಗೆ ಪಾಯಸ ಮತ್ತು ತರಕಾರಿ ಸಾಂಬಾರು ಅಷ್ಟೇ. ಸೊ ನೋಡೋಣ, ಇವತ್ತು ಸಾಯಂಕಾಲ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಬಂದಿಲ್ಲ ಅಂದರೆ ಹೋಗಬೇಕು. ಸೊ ಟ್ರೈ ಮಾಡ್ತೀವಿ ಹೋಗೋಕ್ಕೆ. ಇಲ್ಲ ಅಂತಂದರೆ ಅಷ್ಟೇ. ಇವತ್ತಿನ ನಮ್ಮ ಒಂದು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಆಗಿರುತ್ತೆ. ಸೊ ಇವಾಗ ನಾನು ಅಡುಗೆಗೆ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ನಮ್ಮ ಪಾಪನ ಎಬ್ಬಿಸ್ಬಿಟ್ಟು ಅವ್ರಿಗೂ ಕೂಡ ಇವಾಗ ಊಟ ಮಾಡಿಸ್ಬೇಕು. ಮತ್ತು ನಾನು ನಂತರ ಈವ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎದ್ಬಿಟ್ಯಾ? ಏನು ತಿಂತಾ ಇದೆಯಾ? ಏನದು ತೋರ್ಸು. ಬೆಣ್ಣೆ ಮುರ್ಕ. ಏನು ತಿಂತಾ ಇರೋದು ನೀನು? ಬೆಣ್ಣೆ ಮುರ್ಕ. ಮಮ್ಮಚ್ಚಿ ತಿನ್ನಲ್ಲ, ಊಟ ಮಾಡಲ್ಲ ನೀನು? ಬರೀ ಇದೇ ತಿಂತೀಯಾ? ಮಮ್ಮಚ್ಚಿ ತಿನ್ಬೇಕು, ನಡಿ. ಸೊ ಇಲ್ಲಿ ನಾನು ನಮ್ಮ ಪಾಪಗೆ ಫುಡ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀನಿ. ಆ್ಯಂಡ್ ನಮ್ಮ ಚಂದನ ಇಲ್ಲಿ ನಮ್ಮ ಪಾಪಗೆ ಊಟ ಮಾಡಿಸ್ತಾ ಇದ್ದಾಳೆ. ಆ್ಯಂಡ್ ನಾನು ಇಲ್ಲಿ ನಮಗೆ ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಡುಗೆ ಆದಮೇಲೆ ನಾವು ಕೂಡ ಊಟ ಮಾಡಬೇಕು. ಸೊ ಇವತ್ತು ನಮ್ಮ ಮನೆಯಲ್ಲಿ ಶಾವಿಗೆ ಪಾಯಸ ಮತ್ತು ರೈಸು, ವೆಜಿಟೇಬಲ್ ಸಾಂಬಾರು ಅಷ್ಟೇ. ಸೊ ಇವಾಗ ಊಟ ಮಾಡಿಕೊಂಡು ನಂತರ ಈವ್ನಿಂಗು ಮತ್ತೆ ರೆಡಿ ಆಗಬೇಕು. ಸೊ ಫ್ರೆಂಡ್ಸ್, ನಾನು ಮತ್ತೆ ಈವ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ನಮ್ಮ ಚಂದನ ಸೀರೆ ಉಟ್ಕೊತಾ ಇದ್ದಾರೆ. ಸೊ ಇಲ್ಲೂ ಆಚೆ ಹೋಗಲಿಲ್ಲ. ಸೊ ಮಳೆ ಬರೋ ಹಾಗಾಯಿತು. ಸೊ ಅದಕ್ಕೆ ಮನೇಲೇ ಇದ್ದೀವಿ, ಆಚೆ ಹೋಗಲಿಲ್ಲ. ಮನೇಲಿ ಸ್ವಲ್ಪ ರೆಡಿ ಆಗಿಬಿಟ್ಟು ದೀಪ ಹಚ್ತಾ ಇದ್ದಾರೆ ಅಷ್ಟೇ ಚಂದನ. ಓಯ್ ನಿತ್ತ, ಹಾಯ್. ಏನು ಹಾಂ, ಏನು ಏನು ಮಾಡ್ತಿದ್ಯಾ? ಚೆನ್ನಾಗಿ ಉಟ್ಕೊಂಡಿದ್ಯಾ, ಚೆನ್ನಾಗಿದೆ ಸೀರೆ. ಸ್ಕೂಲ್ ಸೀರೆ ಇದು, ನಮ್ಮ ಚಂದನದು ಸ್ಕೂಲ್ದು. ಏನದು ಫೇರ್ವೆಲ್ ಸೀರೆ ಅಲ್ವಾ? ನೈಸ್. ಸರಿ, ದೀಪ ಹಚ್ಬಿಡು, ಹೋಗು. ಸೊ ಫ್ರೆಂಡ್ಸ್, ಇಷ್ಟೇ ನಮ್ಮದು ಸಿಂಪಲ್ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಇಷ್ಟೇ ಸಿಂಪಲ್ಲು. ಲಾಸ್ಟ್ ಟೈಮ್ ಅಟ್ಲೀಸ್ಟ್ ನಾನು ಕಲಶ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ಬಟ್ ಈ ಸತಿ ಮಾಡೋದಕ್ಕಾಗಲಿಲ್ಲ. ಸೊ ಇದು 21ನೇ ತಾರೀಕು ಮಾಡೋದಾ 28ನೇ ತಾರೀಕು ಮಾಡೋದಾ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಸೊ ಆಮೇಲೆ 21ನೇ ತಾರೀಕು ಅಂತ ಕನ್ಫರ್ಮ್ ಆಯಿತು. ಸೊ ಅರ್ಜೆಂಟಲ್ಲಿ ಹೋಗಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಮಾಡಿರೋದು. ನಾವು ಯಾವಾಗಲೂ ಸಿಂಪಲ್ಲಾಗೆ ಮಾಡೋದು, ಇನ್ನು ಗ್ರ್ಯಾಂಡಾಗಿ ಯಾವ ಫೆಸ್ಟಿವಲ್ಲು ಮಾಡೋದಿಲ್ಲ. ಸೊ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಮಳೆ ಬರೋ ಹಾಗಾಯಿತು. ಬಟ್ ಮಳೆ ಬರಲಿಲ್ಲ. ಸೊ ಇನ್ನೇನು ಶುಕ್ರವಾರ ಯಾಕೆ ಮನೆ ಬಾಗಿಲು ಹಾಕೋದು ಅಂತ ಹೇಳಿ ಹೋಗಿಲ್ಲ. ಸೊ
ಸೊ ಮನೆಯಲ್ಲೇ ಈವ್ನಿಂಗು ದೀಪ ಹಚ್ಚೋದಾಯಿತು ಅಂತ. ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾಳೆ ಹೋಗೋ ಪ್ಲ್ಯಾನ್ ಇದೆ. ಶನಿವಾರ ಭಾನುವಾರ ಹಾಲಿಡೇ ಇರೋದ್ರಿಂದ ನಾಳೆ ಹೋಗೋಣ, ನಾಳೆ ನಡೀದು ಅಂತ. ಸೊ ಇವಾಗ ವ್ಲಾಗ್ನ ಎಂಡ್ ಮಾಡೋಣ. ಸೊ ಹಬ್ಬಕ್ಕೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಊಟ ಮಾಡೋದು, ನಿದ್ದೆ ಮಾಡೋದು, ರೀಲ್ಸ್ ಮಾಡಿ ಊಟ ಮಾಡೋದು, ನಿದ್ದೆ ಮಾಡೋದು ಅಷ್ಟೇ. ಓಕೆನಾ? ಸೊ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಡ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಓಕೆನಾ? Until then, take care and thank you for watching. Bye bye.